ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪೂರ್ಣಿಮಾ. ಇವತ್ತಿನ ಲೇಟೆಸ್ಟ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಬಾಡಿಗೆ ಮನೆಯನ್ನ ಬದಲಾಯಿಸ್ತಾ ಇದ್ರೆ, ಹಾಗೆ ಏನೋ ಒಂದು ಕಾರಣಕ್ಕೆ ಬೇರೆ ಮನೆಗೆ ನೀವು ಹೋಗ್ತಾ ಇದ್ರೆ, ಅವರು ಗೃಹ ಜ್ಯೋತಿ ಲಾಭವನ್ನು ಅಲ್ಲಿಯೂ ಕೂಡ ಪಡೆಯಬಹುದು. ಅದು ನಮ್ಮ ಹಳೆಯ ಮನೆಯ RR ಲಿಂಕ್ ಅನ್ನ ಜೋಡಣೆ ಮಾಡುವ ಪ್ರಕಾರ. ಏನಪ್ಪ ಈ ನ್ಯೂಸ್ ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳ ಪೈಕಿ ಗೃಹ ಜ್ಯೋತಿ ಯೋಜನೆಯು ಒಂದು. ಈ ಯೋಜನೆಯಡಿ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಮನೆ ಬಳಕೆಗೆ ಉಚಿತ ವಿದ್ಯುತ್ ಸೌಲಭ್ಯ ನೀಡಲಾಗುತ್ತಿದೆ. ಇದೀಗ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ದೊರಕಿದೆ. ಹೌದು ಫ್ರೆಂಡ್ಸ್, ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ನಿಜವಾಗ್ಲೂ ದೊರಕಿದೆ. ಮನೆ ಬದಲಿಸುವವರಿಗೆ ಡಿ-ಲಿಂಕ್ ಸೌಲಭ್ಯ ಒದಗಿಸಲಾಗುತ್ತಿದೆ. ಮನೆ ಬದಲಾಯಿಸಿದ ನಂತರ ಗೃಹ ಜ್ಯೋತಿ ಯೋಜನೆಯ ಲಾಭ ಪಡೆಯಲು ಹಳೆಯ ಮನೆಯ RR ಸಂಖ್ಯೆಯನ್ನು ಡಿ-ಲಿಂಕ್ ಮಾಡುವ ಸೌಲಭ್ಯ ಈಗ ರಾಜ್ಯದ ಜನರಿಗೆ ಲಭ್ಯವಾಗಲಿದೆ. ಈ ಯೋಜನೆಗೆ 1 ವರ್ಷ ಸಂದರ್ಭದಲ್ಲಿ ಇಂಧನ ಇಲಾಖೆ ಈ ಪ್ರಕಟಣೆ ಹೊರಡಿಸಿದೆ. ಬಾಡಿಗೆ ಮನೆ ಅಥವಾ ಯಾವುದೋ ಕಾರಣಕ್ಕೆ ಮನೆ ಬದಲಿಸುವ ಸಂದರ್ಭದಲ್ಲಿ ಹಳೆಯ ಖಾತೆ ಸಂಖ್ಯೆಯನ್ನು ಡಿ-ಲಿಂಕ್ ಮಾಡಿ ಮತ್ತೊಂದು ಮನೆಯ RR ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಈ ಯೋಜನೆಯನ್ನು ನೀವು sevasindu.karnataka.government.in ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಗೃಹ ಜ್ಯೋತಿ ಡಿ-ಲಿಂಕ್ ಮತ್ತು ಗೆಟ್ ಆಧಾರ್ ಡಾಟಾ.spx ಲಿಂಕ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಒಂದು ವೇಳೆ ಈ ಪೋರ್ಟಲ್ ಏನಾದ್ರು ಅಂದ್ರೆ ಗೃಹ ಜ್ಯೋತಿ ಪೋರ್ಟಲ್ ಏನಾದ್ರು ಓಪನ್ ಆಗದೆ ಇದ್ದಲ್ಲಿ ಕೇಚ್ ಮೆಮೊರಿ ಕ್ಲಿಯರ್ ಮಾಡಿ ನಂತರ ಪೋರ್ಟಲ್ ಅನ್ನ ಕ್ಲಿಕ್ ಮಾಡಿ ನೀವು ಈ ಸೇವೆಯನ್ನು ಪಡೆಯಬಹುದಾಗಿದೆ.